ಶಿವಣ್ಣ ಸರ್, ದರ್ಶನ್ ಸರ್, ಧ್ರುವ ಸರ್ ಕ್ಷಮಿಸ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ ಕ್ವಶನ್? ಮತ್ತೆ ಶಿವಣ್ಣ ಮನೆ ಹತ್ರ ಹೋಗಿ ನಿಂತ್ಕೊಂಡಿದ್ದೀರಾ ನೀವು, ನಿಮ್ಮ ಮಗು, ನಿಮ್ಮ ವೈಫು. ಸೊ ಅದಕ್ಕೆ ಆ ವಿಡಿಯೋ ಇವಾಗಿಂದು ಅಂತ ನಮ್ಗಳಿಗೆಲ್ಲ ಅನಿಸ್ತು. ಬಟ್ ನೀವು ಅದು ಕ್ಲಾರಿಟಿ ಕೊಟ್ರಿ ಅದು ಹಳೆ ವಿಡಿಯೋ ಅಂತ. ಯಾವುದು ಸತ್ಯ, ಯಾವುದು ಸುಳ್ಳು ಅಂತ? ಅದು ಹಳೆ ವಿಡಿಯೋನೇ. ಅಂದರೆ ಜೈಲಿಂದ ರಿಲೀಸ್ ಆದಾಗ ಸುಮಾರು ಜನ ನಾನು ಆಚೆ ಬಂದು ಒಂದು 2 ದಿನ ಆದ್ಮೇಲೆ ಫೋನ್ ಮಾಡಿದ್ರು, ಹೋಗಿಲ್ವಾ ಅಷ್ಟು ದುರಾಂಕಾರ. ಒಂದು 2-3 ದಿವಸ ಕಂಟಿನ್ಯೂ ಕಾಲ್ ಮಾಡಿದ್ದಾರೆ. ಅವ್ರು ಹೆಂಗಿದೆಯಾ ಅಂತ ಕೇಳ್ಕೊಂಬಿಟ್ಟು ಅದನ್ನೂ ರೆಕಾರ್ಡ್ ಮಾಡಿದ್ದಾರೆ. ನಾನು ಏನೋ ಮಾತಾಡ್ಬಿಡ್ತೀನಿ, ಇಲ್ಲ ಸರ್ ಹಿಂಗೆ ಆಗೋಯ್ತು, ಅದನ್ನು ರೆಕಾರ್ಡ್ ಮಾಡಿ ಬಿಟ್ಟಿದ್ದಾರೆ. ನಾನು ಒಂದು 2-3 ದಿವಸ ಹೋದೆ. ಅಂದರೆ ನಾವು ತಪ್ಪು ಮಾಡಿದ್ದೀವಿ, ನಾವು ಹೋಗಿ ಕಾಯಲೇಬೇಕು ಅದನ್ನು. ಯಾಕೆಂದರೆ ಅದು ದೊಡ್ಡ ತಪ್ಪು ಮಾಡಿರೋದು, ಹೋಗಿ ಕಾಯಲೇಬೇಕು. ಹೋಗಿದ್ದೀನಿ. ಒಂದು 3 ದಿವಸ ಶಿವಣ್ಣ ಅವ್ರು ಇರಲಿಲ್ಲ. ಅದಾದಮೇಲೆ ಒಂದು ವಾರ ಆದ್ಮೇಲೆ ಮತ್ತೆ ಫೋನ್ ಮಾಡಿದ್ರು, ಹೋಗಿದ್ಯಾ ಏನು ಕತೆ ಅಂತ ಅಂದಾಗ, ಇಲ್ಲ ಸರ್ ಹೋಗಿದ್ದೆ. ಮತ್ತು ಎಲ್ಲೂ ಯಾಕೆ ಇಲ್ಲ, ಏನೂ ಮಾಡೇ ಇಲ್ಲ ಅಂತ. ಇಲ್ಲ ಸರ್ ಹೋಗಿದ್ದೆ. ಮತ್ತು ಹೋಗಿರೋದನ್ನ ಹಾಕು ಎಲ್ಲಾದರೂ ಗೊತ್ತಾಗುತ್ತೆ ಹಂಗೆ. ಆಗ ಒಂದು 2 ನಮಗೆ ಗೊತ್ತಿರೋ ಸ್ನೇಹಿತರಿಗೆ ಒಂದು 2 ವೀಡಿಯೋ ಕೊಟ್ಟೆ, ಸರ್ ಹೋಗಿದ್ದೆ ಶಿವಣ್ಣ ಅವ್ರು ಇರಲಿಲ್ಲ ಅಂತ. ಅದು ಪಾಸಿಟಿವ್ ಆಗಿ ನೆಗೆಟಿವ್ ಆಯಿತು. ಶಿವಣ್ಣವ್ರು ಬಾಕಲು ತೆಗಿಲಿವಂತೆ, ಹಿಂಗೆಲ್ಲ ಆಯಿತು. ಶಿವಣ್ಣವ್ರು ಮನೇಲಿ ಇರಲಿಲ್ಲ, ಸ್ವಲ್ಪ ಟೈಮ್ ತಗೊಂಡಿದ್ದಾರೆ. ಯಾಕೆಂದರೆ ಇದು ಅಂದಿರೋದು ಇದಲ್ಲ. ನಾನು ಫಾಲೋ ಮಾಡ್ತಾನೆ ಇದ್ದೀನಿ. ಕ್ಷಮಿಸ್ತಾರೆ ಅನ್ನೋದು ಗ್ಯಾರಂಟಿ 100% ಇದೆ. ನನ್ನ ಇಲ್ಲ ಅಂದರೆ ನನಗೂ ಭಯ ಸ್ಟಾರ್ಟ್ ಆಗೋದು. ಆ ನಂಬಿಕೆ ಮೇಲೆ ಇವತ್ತು ಕೂಡ ಉಸಿರಾಡ್ತಾ ಇದ್ದೀನಿ. ಇವತ್ತು ಬೆಂಗಳೂರಲ್ಲೇ ಯಾಕೆ ಕಲೆನ ನಂಬ್ಕೊಂಡು ಯಾಕೆ ಒದ್ದಾಡ್ತಾ ಇದ್ದೀನಿ ಅಂದರೆ, ಅವ್ರು ಏನಾದರೂ ಕ್ಷಮಿಸಿದ್ರೆ ಅನ್ನೋ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ 100% ಮತ್ತೆ ಒಂದು ಸಿನಿಮಾನ ರಿಲೀಸ್ ಗ್ಯಾರಂಟಿ ಮಾಡ್ತೀನಿ. ಅವ್ರು ಏನಾರ ಇಲ್ಲ ಅಂತ ಅನ್ನಲ್ಲ ಅನ್ನೋದು ಗ್ಯಾರಂಟಿ ಇದೆ. ಇಲ್ಲ ಮೇಡಮ್, ಅವರು ಒಂದು 3-4 ಜನ ಮೀಟ್ ಮಾಡಿದೆ. ಅವರು ಡೆವಿಲಿನ ಹೊರಗಡೆ ಶೂಟಿಂಗ್ ಹೋಗಿದ್ದಾರೆ ಅಂತ ಅಂದರು. ಬಟ್ ಅವ್ರದ್ದು ಸೆಲೆಬ್ರಿಟಿಗಳು ಏನು ಫ್ಯಾನ್ಸ್ ಎಲ್ಲ ಇದ್ದಾರೆ, ಅವರೆಲ್ಲರೂ ಸುಮಾರು ಇನ್ಸ್ಟಾದಲ್ಲಿ ಸಿಕ್ಕಾಬಟ್ಟೆ ಮೆಸೇಜ್ ಮಾಡಿದ್ದಾರೆ. ಸರ್ ನಮ್ಮ ಒಳ್ಳೊಳ್ಳೆ ಮೆಸೇಜ್ ಮಾಡಿದ್ದಾರೆ, ಬೈದು ಇದ್ದಾರೆ. ಬೈದು ಅಂದರೆ ಕೆಟ್ಟದಾಗೇನು ಬೈದಿಲ್ಲ. ಅಪ್ಪ ತಲೆನೇ ಕೆಡ್ಸ್ಕೊಬೇಡ, ನಮ್ಮ ಬಾಸ್ ಬಿದ್ದಿದೆಯಾ ಗೊತ್ತು, ನಮ್ಗೆ ಹೇಳ್ಕೊಟ್ರೋದು ಒಂದೇ, ಕೈ ಹಿಡಿದು ಎತ್ತು ಅಂತಲೇ ಹೇಳ್ಕೊಟ್ರೋದು. ಯಾರು ನಿಮ್ಗೆ ಹಾಳಿಗೊಂದು ಕಲ್ಲು ಹಾಕು ಅಂತ ಹೇಳಿಲ್ಲ. ನೀವು ಮುಂದಕ್ಕೆ ಬದಲಾಗೋ, ತಲೆ ಕೆಡಿಸ್ಕೊಬೇಡ, ನಾವೆಲ್ಲ ಫ್ಯಾನ್ಸ್ ಏನಿದ್ದೀವಿ ಸಪೋರ್ಟ್ ಮಾಡ್ತೀವಿ. ಬಾಸ್ ಇದನ್ನು ತಲೆಗೂ ಹಾಕೊಂಡಿಲ್ಲ. ಅವ್ರು ರಿಯಾಕ್ಟ್ ಮಾಡಿದರೆ ಬೇರೆ ಥರನೇ ಆಗೋದು. ಅವ್ರು ಇದಕ್ಕೆ ತನನೇ ಕೆಡಿಸ್ಕೊಂಡಿಲ್ಲ, ಅವ್ರ ಪಾಡಿಗೆ ಅವ್ರು ಬ್ಯುಸಿ ಅವ್ರೆ ಅಂತ ಅಂದರು. ಅದಕ್ಕಾಗಿ ನಾನು ಒಂದು 3 ಸತಿ ಮೀಟ್ ಮಾಡೋಕ್ಕೆ ಟ್ರೈ ಮಾಡಿದೆ, ಆಗಿಲ್ಲ. ಇನ್ನು ಧ್ರುವಣ್ಣ ಅವ್ರಿಗೆ ಒಂದೇ ಒಂದು ಮೆಸೇಜ್ ಆಗ್ತದೆ. ಅಲ್ಲಿಂದಲೇ ನನಗೆ ಒಂದು ಪಾಸಿಟಿವ್ ವೈಪದಿಲ್ಲ. ನಾನು ಬೆಂಗಳೂರು ಬಿಟ್ಟು ಹೋಗ್ಬಿಡೋಣ ಊರಿಗೆ ಅಂತಲೇ ಅಂದ್ಕೊಂಡಿದ್ದೆ. ಧ್ರುವಣ್ಣ ಅವರೇ ಮೆಸೇಜ್ ಮಾಡಿದಾಗ ರಿಪ್ಲೈ ಮಾಡಿದರು, ನೀನು ದರ್ಶನ್ ಸರ್ ಹತ್ರ ಸೀನಿಯರು ಮತ್ತು ಶಿವಣ್ಣವ್ರ ಹತ್ರ ಕೇಳು, ನಂದು ಬಿಡು, ತಲೆ ಕೆಡಿಸ್ಕೊಬೇಡ ಅಂದರು. ಆಮೇಲೆ ಅಣ್ಣ ಸಿನಿಮಾನ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವರಿಬ್ಬರ ಹತ್ರ ಕೇಳು, ನಾನು ಆ ಟೈಮಲ್ಲಿ ರಿಲೀಸ್ ಆಗೋ ಟೈಮಲ್ಲಿ ಏನು ಬೈಟ್ಸ್ ಬೇಕಾ ಏನು ಬೇಕಾದ್ರೂ ಮಾಡಿಕೊಡ್ತೀನಿ, ತಲೆ ಕೆಡಿಸ್ಕೊಬೇಡ ಅಂತ. ಅವಾಗ ಒಂಚೂರು ಧೈರ್ಯ ಬಂತು. ಈಗ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನನಗೆ. ಅವ್ರಿವರು ಫ್ಯಾನ್ಸ್ ಅಲ್ಲ, ಈ ಸಿನಿಮಾಕ್ಕೆ ಶಿವಣ್ಣವ್ರ ಫ್ಯಾನ್ಸು ಸಪೋರ್ಟ್ ಮಾಡಿದ್ದಾರೆ. ಇಡೀ ನಮಗೆ ದರ್ಶನ್ ಸರ್ದು ಫುಲ್ ಫ್ಯಾನ್ಸು. ನಮ್ಮ ಮನೆ ಕಟ್ಬೇಕಾದ್ರೆ 69,000 ರೂಪಾಯಿ ಮನೇನೂ ವೀಡಿಯೋ ಕೊಟ್ಟಿದ್ದೆ. 69,000 ವೆಟ್ರಿಫೈಡು ಕೂಡ ಮನೆ ಕೊಡಿಸಿದ್ದಾರೆ. ಅಷ್ಟು ಫ್ಯಾನ್ಸ್ಗಳು, ಅಷ್ಟು ನಮ್ಮ ಸಿನಿಮಾ ಟೈಮಲ್ಲಿ ಬ್ಯಾನರು ಹಾಕಿದ್ದಾರೆ ಅವ್ರ ಫ್ಯಾನ್ಸು. ಇನ್ನು ಧ್ರುವಣ್ಣ ಅವ್ರ ಫ್ಯಾನ್ಸು ಪೂರ್ತಿ ಪೋಸ್ಟರ್ ಲಾಂಚ್ ಮಾಡಿಕೊಟ್ಟಿದ್ದಾರೆ. ಧ್ರುವಣ್ಣ ಅವ್ರ ಫ್ಯಾನ್ಸ್ ಎಲ್ಲ ಪೇಜಲ್ಲೆಲ್ಲ ಹಾಕ್ಬಿಟ್ಟು ನನ್ನ ಸಿನಿಮಾ ಪ್ರಮೋಟ್ ಮಾಡಿಕೊಟ್ಟಿದ್ದಾರೆ. ಇನ್ನು ಅದನ್ನು ಆ ಋಣ ನಮ್ಮ ಮೇಲೆ ಐತಿ ಜಾಸ್ತಿ. ಯಾಕೆಂದ್ರೆ ಅವ್ರ ಮನೆಗೆ ಹೋದಾಗ ನೀರು ಕುಡಿದು ಕೂರಿಸಿ ಅಷ್ಟೆಲ್ಲ ಮಾತಾಡಿದ್ದಾರೆ. ಅವ್ರು 3 ಜನನ ಯಾರನ್ನು ಗೌರವಿಸ್ತಾ ಇದ್ದೇನೋ ಅವರಿಗೆ ಒಂಥರ ನಾನು ಉಲ್ಟಾಗಿ ಮಾತಾಡಿರೋ ಥರ ಆಗಿದೆ ಈಗ. ಬಟ್ ಆಗಿದೆ, ಅದು ಆಗಬಾರ್ದಿತ್ತು. ದಯಮಾಡಿ ಇಲ್ಲಿಂದಲೇ ಅವ್ರ ಪಾದಾರವಿಂದಕ್ಕೆ ಕ್ಷಮೆ ಕೇಳ್ತೀನಿ. ದಯಮಾಡಿ ಕ್ಷಮಿಸಿ. ಯಾಕೆಂದರೆ ಇವರಿಬ್ಬರಿಗೆ ಏನು ಅಂದಿದ್ದೀನಿ ಅದು ನನಗೆ ಬೇಜಾರಾಗ್ತಿದೆ. ಶಿವಣ್ಣವ್ರಿಗೆ ಅಂದಿರೋದು ತುಂಬ ಹರ್ಟ್ ಆಗ್ತದೆ. ನನಗೆ ವಾಯ್ಸ್ ಕೇಳಿದರೆ ಏನಪ್ಪ ಇಷ್ಟೆಲ್ಲ ಹಿಂಗೆಲ್ಲ ಮಾತಾಡಿದ್ದೇನಲ್ಲ ಅಂತ ಅನಿಸ್ತಿದೆ.